ಸುಭದ್ರ ಎಲ್ಲಿ? ಒಳಗಡೆ ಇದ್ದಾಳೆ. ಸುಭದ್ರಾ, ಏನತ್ತಿಗೆ? ಸುಭದ್ರ, ನಿನಗೊಂದು ಸಮಾಚಾರ ತಿಳಿಸೋದಕ್ಕೋಸ್ಕರ ಅಣ್ಣ ಬಲರಾಮ ಬಂದಿದ್ದಾರೆ. ನಿನಗೆ ಮದುವೆ ಮಾಡಬೇಕು ಅಂತ ನಿರ್ಧರಿಸಿದ್ದೀನಿ. ವರ ನಿರ್ಧರಿಸಿದ್ದಾರೆ ರುಕ್ಮಿಣಿ. ಯಾರು? ಸಕಲ ವೈಭೋಗದಿಂದ ಮೆರೀತಾ ಇರೋ ದುರ್ಯೋಧನ. ಆದ್ರೆ ನಮ್ಮ ಅಣ್ಣನ ಮನಸ್ಸು ಮಾತ್ರ ದುರ್ಯೋಧನನ ಮೇಲಿದೆ. ದೊಡ್ಡಣ್ಣನ ಹಾಗೆ ನೀನು ಹಠ ಹಿಡಿದ್ರೆ ದುರ್ಯೋಧನ ಲಗ್ನ ಆಗೋದು ನನ್ನಲ್ಲ, ನನ್ನ ಹೆಣನ. ಕೇಳಿದ್ರ ಅವಳ ನಿರ್ಧಾರ? ಏನ್ ನಡಿಬೇಕು ಅದು ನಡೆಯುತ್ತೆ. ಅರ್ಜುನ, ನಾನು ನಗರ ಪ್ರವೇಶ ಮಾಡಬಾರ್ದು ಚಿತ್ರ. ಹೋಗ್ಲೇಬೇಕು. ಕಾರಣ? ಹೋಗಿ ತಂದೆಯವ್ರ ದರ್ಶನ ಮಾಡಿ ವಿಷಯ ತಿಳಿಸ್ಬೇಕು. ವಿಷಯ? ಯಾವ ವಿಷಯ? ಅವರು ಹೇಳಿ ಚಿತ್ರ. ಅವರು ತಾತ ಆಗೋ ವಿಷಯ. ತಾತ? ಓಹೋ, ಇದು ಸಮಾಚಾರ. ಹಾಗಾದ್ರೆ ತಾವು ಇವಾಗ ವತ್ಸ, ಘಟೋದ್ಗಜ, ಅಪ್ಪಣೆ ಪ್ರಕಾರ ಸನ್ನಿಧಿಗೆ ಬಂದಿದ್ದೇನೆ. ಈ ಸೇವಕನಿಗೆ ಯಾವ ಕೆಲಸವಾಗಬೇಕು? ಮಣಿಪುರದ ಉದ್ಯಾನವನದಲ್ಲಿ ಚಿತ್ರಾಂಗದ ಜೊತೆ ನಿನ್ನ ಚಿಕ್ಕಪ್ಪ ಪಾರ್ಥ ಆನಂದದಲ್ಲಿ ಮೈ ಮರೆತಿದ್ದಾನೆ. ಯಾವ ವಿಧವಾದ ಗಲಭೆಯೂ ಆಗದ ಹಾಗೆ, ಯಾರಿಗೂ ಗೊತ್ತಾಗದ ಹಾಗೆ ಕರ್ಕೊಂಡು ಬಾ. ಮಣಿಪುರ ಬಲ್ಲೆ ಪ್ರಭು ಬಲ್ಲೆ. ಚಿತ್ರ, ಪರಮಾತ್ಮ. ಚಿತ್ರ, ನಾನು ಮಣಿಪುರದ ಚಿತ್ರಾಂಗದ ಜೊತೆಲಿದ್ದೆ. ಇಲ್ಲಿಗೆ ಹೇಗೆ ಬಂದೆ? ನಾನು ಕರ್ಕೊಂಬಂದೆ ಚಿಕ್ಕಪ್ಪ. ಭೀಮಪುತ್ರ ಘಟೋತ್ಕಚ. ಅಲ್ಲಯ್ಯ, ತೀರ್ಥಯಾತ್ರೆ ಹೋಗಿದ್ಯೋ ಇಲ್ಲ ಸ್ವಾರ್ಥ ಯಾತ್ರೆ ಹೋಗಿದ್ಯೋ? ಸ್ವಾರ್ಥಯಾತ್ರೆ? ಸ್ವಾರ್ಥಯಾತ್ರೆ ಕಳಿಸ್ತವ್ರು ಯಾರು? ತೀರ್ಥಯಾತ್ರೆಗೆ ಹೋಗುವಾಗ ಕಲ್ಯಾಣವಾಗ್ಲಿ ಅಂತ 3 ಸಲ ಆಶೀರ್ವಾದ ಮಾಡಿದವ್ರು ಯಾರು? ಉಲೂಚಿ ಚಿತ್ರಾಂಗದೆಯನ್ನ ನೋಡ್ತಾ ಇದ್ದ ಹಾಗೆ ನನ್ನ ಮನಸ್ಸು ಮೋಹಮಯವಾಗೋದಕ್ಕೆ ಕಾರಣವಾದವ್ರು ಯಾರು? ನೀನೇ ತಾನೆ? ಹೇಳು ಪರಮಾತ್ಮ, ಏನೇ ವಿಚಿತ್ರ? ಯಾಕೆ ನನ್ನ ಮನಸ್ಸು ಹೇಗಾಯ್ತು? ಇದ್ದಕ್ಕಿದ್ದ ಹಾಗೆ ಅಲ್ಲಿಂದ ಇಲ್ಲಿಗೆ ನನ್ನನ್ನು ಯಾಕೆ ಕರೆಸ್ತೆ? ಪರಮಾತ್ಮ, ನಾನು ಅವ್ರಿಗೆ ವಚನ ಕೊಟ್ಟಿದ್ದೀನಿ, ಯಾವತ್ತೂ ನಿಮ್ಮನ್ನ ಕೈ ಬಿಡೋದಿಲ್ಲ ಅಂತ. ಈಗ ಅವರುಗಳ ಗತಿ ಏನು? ನನ್ನನ್ನು ಎಷ್ಟು ಕೀಳಾಗಿ ತಿಳ್ಕೊಳ್ತಾರೆ. ಪರಮಾತ್ಮ, ನನಗೆ ಅಪ್ಪಣೆ ಕೊಡು. ನಾನಲ್ಲಿಗೆ ಹೋಗ್ಲೇಬೇಕು. ಉಲೂಚಿ ಚಿತ್ರಾಂಗದೆಯರ ಮೋಹಪಾಶ ಅಷ್ಟೊಂದು ಬಲವಾಗಿ ಬಂಧಿಸಿದೆಯೇ ನಿನ್ನ? ಪಾರ್ಥ, ಕಾಲ ಬರೋ ತನಕ ಉಲೂಚಿ ಚಿತ್ರಾಂಗದೆಯರು ನಿನ್ನ ಸ್ಮೃತಿ ಪಥದಿಂದ ದೂರವಾಗಿರಲಿ.